ಲೋಕಸಭೆ ಚುನಾವಣೆ ಅಬ್ಬರ ಜೋರಾಗ್ತಾ ಇದೆ. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅಖಾಡಕ್ಕಿಳಿದಿದ್ದಾರೆ. ಪ್ರಚಾರವನ್ನ ಅಬ್ಬರದಿಂದನೇ ಮಾಡ್ತಾ ಇದ್ದಾರೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಬಸಾಪುರ, ರಾಮಗಿರಿ, ಶಿಗ್ಲಿ, ದೊಡ್ಡೂರು, ಸೊರಣಗಿ ಮತ್ತು ಬಾಲೆಹೊಸೂರಿನ ಗ್ರಾಮದಲ್ಲಿ ಮತಯಾಚನೆ ಮಾಡಿದರು. ದೇವಸ್ಥಾನಗಳಿಗೆ ಭೇಟಿ ನೀಡಿ ಪೂಜೆಯನ್ನ ಸಲ್ಲಿಸಿದರು. ಬಳಿಕ ಮಾತನಾಡಿದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಚುನಾವಣಾ ಪ್ರಚಾರದಲ್ಲಿ ಅಭೂತಪೂರ್ವವಾದಂಥ ಬೆಂಬಲ ಸಿಗ್ತಾ ಇದೆ. ಎಲ್ಲಾ ವರ್ಗದ ಜನರು ಬಹಿರಂಗವಾಗಿ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ಅಂತ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಚುನಾವಣೆ ತಾವೇ ನೋಡ್ತಾ ಇದ್ದೀರಿ, ಅಭೂತಪೂರ್ವದ ಬೆಂಬಲ ಸಿಗ್ತಾ ಇದೆ. ಬಹಿರಂಗವಾಗಿ ಜನ, ಎಲ್ಲ ವರ್ಗದ ಜನ ಬಂದು ಇವತ್ತು ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ದಿನ ದಿನಕ್ಕೆ ನಮ್ಮ ಬೆಂಬಲ ಹೆಚ್ಚಾಗ್ತಾ ಇದೆ. ಜನರು ತೀರ್ಮಾನ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ದೊಡ್ಡ ಅಂತರದಿಂದ ಗೆಲ್ಲುವಂಥ ವಿಶ್ವಾಸ ನನಗಿದೆ. ನೋಡೋಣ ಏನು ನಮ್ಮ ಗ್ಯಾರಂಟಿಗಳು ಶಾಶ್ವತವಾಗಿ ಬದುಕು ಕಟ್ಟುವಂಥ ಗ್ಯಾರಂಟಿ, ಜನರಿಗೆ ಉದ್ಯೋಗ ಕೊಟ್ಟು ಅವ್ರು ಶಾಶ್ವತವಾಗಿ ಬದುಕು ಕಟ್ಟುವಂಥ ಗ್ಯಾರಂಟಿ. ಇವತ್ತು ರಾಹುಲ್ ಗಾಂಧಿಯವರು ಹೇಳಿದ್ದಾರೆ, ಎಲ್ಲ ಆಸ್ತಿಗಳನ್ನು ಇದು ಮಾಡ್ತೀವಿ ಅಂತ. ಎರಡು ಥರದ ಸಮಾನತೆ ಇರ್ತದೆ. ಬಡವ್ರನ್ನ ಶ್ರೀಮಂತರು ಮಾಡಿ ಸಮಾನತೆ ಮಾಡೋದು ಬೇರೆ, ಎಲ್ಲರನ್ನೂ ಬಡವ್ರು ಮಾಡುವಂಥ ಸಮಾನತೆ ಬೇರೆ. ಈ ರಾಹುಲ್ ಗಾಂಧಿಯವ್ರದ್ದು ಎಲ್ಲರನ್ನೂ ಬಡವ್ರು ಮಾಡುವಂಥ ಒಂದು ಸಮಾನತೆ ಬರಲಿ, ನೋಡೋಣ. ನೆನ್ನೆ ಬಂದಿಲ್ಲ, ಪ್ರಕಟಣೆ ಆಗಲಿ. ಯಾವುದು ಅದು ಸಿದ್ಧ ಆಗಿದೆಯಲ್ಲ, ಅದು ನಾವು ಹೇಳೋದಲ್ಲ, ಜನ ಹೇಳ್ತಾರೆ. ಚುನಾವಣೆ